Makla, welcome back to the mathematics class. A square and a cube discuss ಮಾಡ್ತಿದ್ದೆ ಮಕ್ಕಳ. ಲಾಸ್ಟ್ ಕ್ಲಾಸಲ್ಲಿ we started studying properties of square numbers ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ we studied these three properties: property 1, property 2, property 3. ಓಕೆ, ಈ ಪ್ರಾಪರ್ಟಿ ಮತ್ತು ಪ್ರಾಪರ್ಟಿ 2 ಮತ್ತು ಪ್ರಾಪರ್ಟಿ 3 ಎಸ್ಪೆಷಲಿ ಇಂಪಾರ್ಟೆಂಟ್ ಮಕ್ಕಳ. ಇದು ನೀವು ಚೆನ್ನಾಗಿ ಅರ್ಥ ಆಗಬೇಕು. ಕೆಲವು ಕನ್ಫ್ಯೂಷನ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಪ್ರಾಪರ್ಟೀಸ್. ಓಕೆ, ಆ ಕನ್ಫ್ಯೂಷನ್ಸ್ನ ನಾನು ಇವತ್ತು ಕ್ಲಿಯರ್ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಏನು ಕನ್ಫ್ಯೂಷನ್ ಸರ್? ಪ್ರಾಪರ್ಟಿ 2 ಏನು ಹೇಳುತ್ತೆ ಮಕ್ಕಳ? ಎ ಪರ್ಫೆಕ್ಟ್ ಸ್ಕ್ವೇರ್ ಆಲ್ವೇಸ್ ಎಂಡ್ಸ್ ಇನ್ ದೀಸ್ ಡಿಜಿಟ್ಸ್ ಅಂತ ಹೇಳುತ್ತೆ. 0, 1, 4, 5, 6, 9. ಓಕೆ ಸರ್, ಅದರಲ್ಲಿ ಏನಿದೆ? ನೆಕ್ಸ್ಟು ಪ್ರಾಪರ್ಟಿ 3 ಏನು ಹೇಳುತ್ತೆ? ಎ ಪರ್ಫೆಕ್ಟ್ ಸ್ಕ್ವೇರ್ ನೆವರ್ ಎಂಡ್ಸ್ ವಿತ್ ದೀಸ್ ಡಿಜಿಟ್ಸ್ ಅಂತ ಹೇಳುತ್ತೆ. 2, 3, 7, 8. ಓಕೆ ಸರ್, ಇದರಲ್ಲಿ ಏನಿದೆ ಕನ್ಫ್ಯೂಷನ್ ಅಂತ ನೀವು ಕೇಳ್ಬೋದು. ಓಕೆ, ಸೊ ಮಕ್ಕಳ ನೋಡಿ, ಈಗ ಒಂದು ಕ್ವಶನ್ ಇದೆ, ಸ್ಕ್ರೀನ್ ಮೇಲೆ ಬರುತ್ತೆ. ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಇಫ್ ಎ ನಂಬರ್ ಎಂಡ್ಸ್ ಇನ್ 0, 1, 4, 5, 6 or 9, ಈಸ್ ಇಟ್ ಆಲ್ವೇಸ್ ಎ ಸ್ಕ್ವೇರ್ ಅಂತ ಈ ಕ್ವಶನ್ ಕೇಳ್ತಾ ಇದೆ. ಓಕೆ, ಯೋಚನೆ ಮಾಡಿ ಈ ಕ್ವಶನ್ಗೆ ಆನ್ಸರ್ ಹೇಳಿ. If a number ends in 0, 1, 4, 5, 6 or 9, is it always a square number ಅಂತ ಕೇಳ್ತಾ ಇದೆ. ಆಯಿತಾ? ಸೊ ಎಷ್ಟೊಂದು ಜನ ಆ ಥರದಲ್ಲಿ ಎಸ್ ಅಂತ ಹೇಳಿಬಿಡ್ತಾರೆ. ಎಸ್, ಆನ್ಸರ್ ಈಸ್ ಎಸ್ ಅಂತ. ಓಕೆ, ಬಟ್ ಮಕ್ಕಳ ಇದರ ಅರ್ಥ ಏನು ಗೊತ್ತಾ? ಇಫ್ ಎ ನಂಬರ್ ಎಂಡ್ಸ್ ಇನ್ ದೀಸ್ ಡಿಜಿಟ್ಸ್, ಈಸ್ ಇಟ್ ಆಲ್ವೇಸ್ ಎ ಸ್ಕ್ವೇರ್? ಫಾರ್ ಎಕ್ಸಾಂಪಲ್ ನೋಡಿ, ನಾನೊಂದು ನಂಬರ್ ಬರಿತೀನಿ. ವಾಟ್ ಈಸ್ ದಟ್ ನಂಬರ್? ಲೆಟ್ಸ್ ಸೇ ಐ ರೈಟ್ ಎ ನಂಬರ್. ಓಕೆ, 21 ಅಂತ ಬರಿತೀನಿ. 21. ಓಕೆ, ದಿಸ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 1. ಸೊ ಕ್ಯಾನ್ ಐ ಸೇ ದಟ್ 21 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್? ನೋ, 21 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಮಕ್ಕಳ. ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಿದೆ? ಇಫ್ ಎ ನಂಬರ್ ಎಂಡ್ಸ್ ಇನ್ ದಿಸ್, ಈಸ್ ಇಟ್ ಆಲ್ವೇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳ್ತಿದೆ. ಎಸ್, ದಿಸ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 1, ಬಟ್ ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. This is not a perfect square. I cannot say that it's a, but ಅದೇ if I write 81 ಅಂತ ಬರಿತೀನಿ ಮಕ್ಕಳ, 81. Okay, this number also ends with digit 1. Is it a perfect square? Yes, it is a perfect square. 9 into 9 is 81 ಅಲ್ವಾ ಮಕ್ಕಳ? Yes, this is a perfect square. Is a perfect square. ಮಕ್ಕಳ ಅಂದ್ರೆ ಅರ್ಥ ಏನು ಗೊತ್ತೇನ್ರೋ? ಅರ್ಥ ಏನು ಅಂತಂದರೆ, ಇಫ್ ಎ ನಂಬರ್ ಎಂಡ್ಸ್ ವಿತ್ ದೀಸ್ ಡಿಜಿಟ್ಸ್, ದ್ಯಾಟ್ ನಂಬರ್ ಮೇ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್ ಆರ್ ಇಟ್ ಮೇ ನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? ಇದೇ ಬೆಸ್ಟ್ ಎಕ್ಸಾಂಪಲ್ಸು. ಸೊ ಯು ಕೆನಾಟ್ ಸೇ ದ್ಯಾಟ್ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆರ್ ಎ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಟ್ ಮೇ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್, ಮೇ ನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಬಟ್ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ಕ್ವಶನ್ ನೋಡಿ ಮಕ್ಕಳ, ಇಫ್ ಎ ನಂಬರ್ ಎಂಡ್ಸ್ ಇನ್ 2, 3, 7 or 8, ಈಸ್ ಇಟ್ ಆಲ್ವೇಸ್ ಎ ನಾನ್ ಸ್ಕ್ವೇರ್? ಈಸ್ ಇಟ್ ಆಲ್ವೇಸ್ ಎ ನಾನ್ ಸ್ಕ್ವೇರ್? ಅದೇ ತಾನೇ ಪ್ರಾಪರ್ಟಿ 3 ಹೇಳೋದು. 2, 3, 7 or 8 ಎಂಡ್ ಆದರೆ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಪ್ರಾಪರ್ಟಿ 3 ಹೇಳುತ್ತೆ. ಸೊ ಇದು ಕೇಳ್ತಿದೆ, ಇಫ್ ಎ ನಂಬರ್ ಎಂಡ್ಸ್ ಇನ್ ದಿಸ್, ಈಸ್ ಇಟ್ ಆಲ್ವೇಸ್ ಎ ನಾನ್ ಸ್ಕ್ವೇರ್? ಎಸ್ ಮಕ್ಕಳ, ಇಟ್ ಈಸ್. ನೋಡಿ, ಈಗ ಐ ಜಸ್ಟ್ ರೈಟ್ ಎನಿ ನಂಬರ್. ಲೆಟ್ಸ್ ಸೇ ಐ ರೈಟ್ 88. ಆಯಿತಾ? 88 ಎಂಡ್ಸ್ ಇನ್ ಡಿಜಿಟ್ 8. ದಿಸ್ ಈಸ್ ಡೆಫಿನೆಟ್ಲಿ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಡೆಫಿನೆಟ್ಲಿ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಆಯಿತಾ? ಯು ರೈಟ್ ಎನಿ ನಂಬರ್ ಎಂಡಿಂಗ್ ವಿತ್ ದೀಸ್ 2 ಡಿಜಿಟ್ಸ್, 1 or 2, ಇಟ್ ಈಸ್ ಎಂಡಿಂಗ್ ವಿತ್ ಡಿಜಿಟ್ 2. ದೇರ್ಫೋರ್ ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? ಮತ್ತು 1, 1, 3, ಇಟ್ ಈಸ್ ಎಂಡಿಂಗ್ with digit 3, therefore this is not a perfect square. ಮಕ್ಕಳ 2, 3, 7 or 8 any number which ends in these digits, ನೀವು ಆರಾಮ್ಸೆ 100% ಹೇಳ್ಬೋದು ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಬಟ್ ಅದೇ ಇದನ್ನು ಹೇಳೋಕ್ಕಾಗಲ್ಲ. ಇಫ್ ಎ ನಂಬರ್ ಎಂಡ್ಸ್ ವಿತ್ ದೀಸ್ ಡಿಜಿಟ್ಸ್, ಇಟ್ ಮೇ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್ ಆರ್ ಇಟ್ ಮೇ ನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಸರಿನಾ? ಸೊ ಈ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರಿಗೆ ಇದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. So this is the correct ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೀಸ್ ಪ್ರಾಪರ್ಟಿ 2 ಮತ್ತು ಪ್ರಾಪರ್ಟಿ 3. ಓಕೆ ಮಕ್ಕಳ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಪರ್ಟಿ.
ನೆಕ್ಸ್ಟ್ ಪ್ರಾಪರ್ಟಿ ಮಕ್ಕಳ, ನೆಕ್ಸ್ಟ್ ಪ್ರಾಪರ್ಟಿ 4 ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಓಕೆ ಜಸ್ಟ್ ನೋಡಿ, ಸಿಂಪಲ್ ಮಲ್ಟಿಪ್ಲಿಕೇಶನ್. ಐ ಆಮ್ ಮಲ್ಟಿಪ್ಲೈಯಿಂಗ್ 23 ವಿತ್ 5. 23 ಈಸ್ ಎ 2 ಡಿಜಿಟ್ ನಂಬರ್, 5 ಈಸ್ ಎ ಸಿಂಗಲ್ ಡಿಜಿಟ್ ನಂಬರ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಮಕ್ಕಳ? ಸೊ ಮಲ್ಟಿಪ್ಲೈ ಮಾಡಿದರೆ 5 3s are 15 ಸರ್, 1 ಕ್ಯಾರಿ, 5 2s are 10, 11. ಓಕೆ, ಜಸ್ಟ್ ನೋಟಿಸ್ ವಾಟ್ ಈಸ್ ದ ಡಿಜಿಟ್ ಇನ್ ದ ಯೂನಿಟ್ಸ್ ಪ್ಲೇಸ್. ಯೂನಿಟ್ ಪ್ಲೇಸ್ ಡಿಜಿಟ್ ಈಸ್ 5. ಓಕೆ, ಜಸ್ಟ್ ನೋಟಿಸ್ ಮಾಡಿ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ನಂಬರ್ 44 ಇಂಟು 7. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಸರ್? 7 4s are 28, 2 ಕ್ಯಾರಿ, 7 4s are 28, 30. ಸೊ 308 ಬರುತ್ತೆ. ಸೊ ಜಸ್ಟ್ ನೋಟೀಸ್ ದ ಯೂನಿಟ್ ಪ್ಲೇಸ್ ಇನ್ ದ ಪ್ರಾಡಕ್ಟ್. ಮಕ್ಕಳ, ಇವೆಲ್ಲ ಪ್ರಾಡಕ್ಟು. 115, 308 ಅದನ್ನೆಲ್ಲ ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಹೌದು ತಾನೆ? ಸೊ ಯೂನಿಟ್ ಪ್ಲೇಸಲ್ಲಿ ಜಸ್ಟ್ ನೋಟೀಸ್ ಮಾಡಿ, ನಾನು ಡಿಸ್ಕಸ್ ಮಾಡ್ತೀನಿ ಶಾರ್ಟ್ಲಿ. ಈಗ ಇನ್ನೊಂದಿದೆ, 2 ಡಿಜಿಟ್ ನಂಬರ್ ಇದೆ. ಸೊ ವಾಟ್ ಈಸ್ ದ ಪ್ರಾಡಕ್ಟ್? ಮಲ್ಟಿಪ್ಲೈ ಮಾಡಿ. 17 6 ಮಕ್ಕಳ 102 ಬರುತ್ತೆ. ಸೊ 10 ಕ್ಯಾರಿ, 17 3s are 51, 51 plus 10 61, 612. ಓಕೆ, ಜಸ್ಟ್ ನೋಟೀಸ್ ದ ಡಿಜಿಟ್ ಇನ್ ದ ಯೂನಿಟ್ ಪ್ಲೇಸ್. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 52 ಇಂಟು 56 ಅಂತ ಇದೆ. ಓಕೆ, ಸೊ ಇದನ್ನು ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಾ? ಫಸ್ಟು ನೋಡಿ, 6 2s are 12, 1 ಕ್ಯಾರಿ, 6 5s are 30, 31. ಮತ್ತು 5 2s are 10, 1 ಕ್ಯಾರಿ, 5 5s are 25, 26. ಸೊ ಪ್ರಾಡಕ್ಟ್ ಏನು ಬರುತ್ತೆ ಮಕ್ಕಳ? 2 1 9 2. ಓಕೆ, ಸೊ ಜಸ್ಟ್ ನೋಟೀಸ್ ದ ಯೂನಿಟ್ ಪ್ಲೇಸ್ ಇನ್ ದ ಪ್ರಾಡಕ್ಟ್. ಈ 4 ಕೇಸಲ್ಲಿ ಯೂನಿಟ್ ಪ್ಲೇಸ್ ಇನ್ ದ ಪ್ರಾಡಕ್ಟ್ ನೋಟೀಸ್ ಮಾಡಿ ಮಕ್ಕಳ. ಇವೆರಡು ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದರೆ ನಿಮ್ಗೇನು ಪ್ರಾಡಕ್ಟ್ ಬರುತ್ತೋ ಆ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸ್ ಮಾತ್ರ ಗಮನಿಸಿ. ಓಕೆ, ಸೊ ಈಗ 5 ಬಂದಿದೆ ಅಲ್ವಾ ಮಕ್ಕಳ? ಇಲ್ಲಿ ಜಸ್ಟ್ ವೆರಿ ಸಿಂಪಲ್. ಇಫ್ ಯು ಮಲ್ಟಿಪ್ಲೈ 5 ಆ್ಯಂಡ್ 3, 5 ಇಂಟು 3 ಮಾಡಿದರೆ ನಿಮ್ಗೇನು ಬರುತ್ತೆ? ಆ್ಯಕ್ಚುಲಿ 15 ಬರುತ್ತೆ. 15ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? 5 ಇದೆ ನೋಡಿ. 15ನ ಯೂನಿಟ್ ಪ್ಲೇಸಲ್ಲಿ 5 ಇದೆ, ಆಯಿತಾ? ಅದೇ ಥರ ಇಲ್ಲಿ ನೋಡಿ, 7 ಮತ್ತು 4ನ ಮಲ್ಟಿಪ್ಲೈ ಮಾಡಿ. 7 ಇಂಟು 4 ಏನು ಬಂತು? 28. 28ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? 8. ಸೊ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸಲ್ಲೂ 8 ಇದೆ. ಈ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸಲ್ಲೂ 8 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 36 ಇಂಟು 17. ಸೊ 7 ಇಂಟು 6 ಮಾಡಿ ಮಕ್ಕಳ. 7 ಇಂಟು 6 ಎಷ್ಟು ಬಂತಮ್ಮ? 42. ಓಕೆ, ಈ 42ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? 2. ಪ್ರಾಡಕ್ಟ್ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? 2. ಪ್ರಾಡಕ್ಟ್ನ ಯೂನಿಟ್ ಪ್ಲೇಸಲ್ಲೂ 2 ಇದೆ. ಓಕೆ, ಈ 2 ಡಿಜಿಟ್ ನಂಬರ್ ತೊಗೊಳ್ಳಿ. 6 ಇಂಟು 2 ಏನು ಬಂತು ಸರ್? 12. 12ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? 2. ಓಕೆ, 2. 12ನ ಯೂನಿಟ್ ಪ್ಲೇಸಲ್ಲಿ 2 ಇದೆ. ಈ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸಲ್ಲಿ ಏನಿದೆ? ಅದು 2 ಇದೆ. ಓಕೆ ಮಕ್ಕಳ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇದು ನೋಟಿಸ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಪ್ರಾಡಕ್ಟ್ ಯಾವುದೋ 2 ನಂಬರ್ನ ಮಲ್ಟಿಪ್ಲೈ ಮಾಡ್ತೀರಾ ಮಕ್ಕಳ. 2 ನಂಬರ್ನ ಮಲ್ಟಿಪ್ಲೈ ಮಾಡಿ ಅದರ ಪ್ರಾಡಕ್ಟ್ನ ಯೂನಿಟ್ ನಂಬರ್ ಏನು ಅಂತ ಕೇಳಿದ್ರೆ, ನೀವು ಸಿಂಪಲ್ಲಾಗಿ ಈ ನಂಬರ್ನ ಯೂನಿಟ್ ಪ್ಲೇಸ್ ತೊಗೊಳ್ಳಿ, ಈ ನಂಬರ್ನ ಯೂನಿಟ್ ಪ್ಲೇಸ್ ತೊಗೊಳ್ಳಿ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಏನೋ ಒಂದು ನಂಬರ್ ಬರುತ್ತಲ್ಲ, ಆ ನಂಬರ್ನ ಯೂನಿಟ್ ಪ್ಲೇಸ್ ಏನು ಸಿಗುತ್ತೋ ಈ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸು ಅದೇ ಇರುತ್ತೆ. ಓಕೆ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ? ಈಗ ಪ್ರಾಪರ್ಟಿ 4 ಅರ್ಥ ಮಾಡ್ಕೊಳ್ಳೋಕ್ಕೆ ಮಕ್ಕಳ, ಇದು ತುಂಬ ಇಂಪಾರ್ಟೆಂಟಾಗಿ ನಮಗೆ ಅರ್ಥ ಆಗಬೇಕು. ಓಕೆ, ಸೊ ವಾಟ್ ಈಸ್ ಪ್ರಾಪರ್ಟಿ 4 ಅನ್ನೋದನ್ನು ಈಗ ನೋಡೋಣ. ನೀವೊಂದು ಆ್ಯಕ್ಟಿವಿಟಿ, ಏನು ಆ್ಯಕ್ಟಿವಿಟಿ ಅಂತಂದರೆ, ನೀವು ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ಬರ್ಕೊಳ್ಳಿ, ಈ ಟೇಬಲ್ ಬರ್ಕೊಳ್ಳಿ. ನೀವೇನು ಮಾಡಬೇಕು ಅಂತಂದರೆ, ರೈಟ್ ಫಸ್ಟ್ 5 ಸ್ಕ್ವೇರ್ಸ್ ಎಂಡಿಂಗ್ ವಿತ್ ಡಿಜಿಟ್ 1 ಅಂತ ಕೇಳ್ತಾ ಇದ್ದಾನೆ ಅವನು. ರೈಟ್ ಫಸ್ಟ್ 5 ಸ್ಕ್ವೇರ್ ನಂಬರ್ಸ್ ಎಂಡಿಂಗ್ ವಿತ್ ಡಿಜಿಟ್ 1. ಸರ್ ಏನು ಸರ್ ಹಂಗಂದರೆ? ಅಂದರೆ 5 ಸ್ಕ್ವೇರ್ ನಂಬರ್ ಬರೀಬೇಕಂತೆ. ದೋಸ್ ಸ್ಕ್ವೇರ್ ನಂಬರ್ಸ್ ಮಸ್ಟ್ ಎಂಡ್ ವಿತ್ ಡಿಜಿಟ್ 1. ಫಾರ್ ಎಕ್ಸಾಂಪಲ್ ಮಕ್ಕಳ, ಈಗ 1 ಟೇಕ್ 1. ಇದರ ಸ್ಕ್ವೇರ್ ಏನು ಮಕ್ಕಳ? 1 ಇಂಟು 1. ಇದರ ಸ್ಕ್ವೇರ್ ಈಸ್ 1 ಇಂಟು 1 ವಿಚ್ ಗಿವ್ಸ್ ಯು 1. 1 ಇಟ್ ಈಸ್ 1. ಓಕೆ, ನೆಕ್ಸ್ಟ್ ನೋಡಿ, ಕನ್ಸಿಡರ್ ನಂಬರ್ 9. 9 ನಾನು 2 ಸರಿ ಮಲ್ಟಿಪ್ಲೈ ಮಾಡ್ತೀನಿ. 9 ಇಂಟು 9. ವಾಟ್ ಈಸ್ 9 ಇಂಟು 9? 9 ಇಂಟು 9 ಈಸ್ 81.
9 into 9 is 81. ಇಲ್ಲಿ again this 81 is a square number, that number ends with digit 1. ಓಕೆ, ಇದು ಒನ್ನಿಂದ ಎಂಡ್ ಆಗ್ತಾ ಇದೆ, ಇದು ಒನ್ನಿಂದ ಎಂಡ್ ಆಗ್ತಾ ಇದೆ. ಈಗ ನೋಡಿ ನೆಕ್ಸ್ಟ್ ನಂಬರ್ ಯಾವುದು, ನೆಕ್ಸ್ಟ್ ನಂಬರ್ ನಾನು ಯಾವ ಥರ ಚೂಸ್ ಮಾಡಬೇಕು ಅಂದರೆ ಅದರ ಸ್ಕ್ವೇರ್ ಕೂಡ ಶುಡ್ ಎಂಡ್ ವಿತ್ ಡಿಜಿಟ್ 1, ಅದರ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 11. ಮಕ್ಕಳ ವಾಟ್ ಈಸ್ 11 into 11? 11 into 11 is 121. So this square number is also ending with digit 1. So all these square numbers are ending with digit 1. So ಈ ಸ್ಕ್ವೇರ್ ನಂಬರ್ಸು ಡಿಜಿಟ್ 1ಇಂದ ಎಂಡ್ ಆಗಬೇಕಾದ್ರೆ ನಂಬರ್ಸು ಯಾವ ಈ ನಂಬರ್ಸ್ ಏನಿದೆ ನಂಬರ್ಸು ಯಾವ ಡಿಜಿಟಿಂದ ಎಂಡ್ ಆಗಬೇಕು ಅನ್ನೋದೇ ಪ್ರಶ್ನೆ ಅಲ್ವಾ. ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ನು ಮಿಕ್ಕಿದ್ದು ಎರಡನ್ನು ಫಿಲ್ ಮಾಡಿ ಮಕ್ಕಳ, ಟ್ರೈ ಮಾಡಿ ಫಿಲ್ ಮಾಡಿ. ಓಕೆ, ವಿಡಿಯೋ ಪಾಸ್ ಮಾಡಿ ಫಿಲ್ ಮಾಡಿ. ಓಕೆ, ಸೊ ಫಿಲ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ವೆರಿಫೈ ಮಾಡ್ಕೊಳ್ಳಿ ಮಕ್ಕಳ. ಸೊ ಈ ಥರ ಬರೀಬೇಕು ನೀವು ಅಲ್ವಾ. 1 into 1 is 1, 9 into 9 is 81, 11 into 11 is 121, 19 into 19 is 361, 21 into 21 is 441. ಮಕ್ಕಳ ನೋಡಿ, ಈ ಎಲ್ಲ ಸ್ಕ್ವೇರ್ ನಂಬರ್ಸ್ನ ಯೂನಿಟ್ ಪ್ಲೇಸಲ್ಲಿ 1 1 1 1 1 ಇದೆ ಅಲ್ವಾ. ಸೊ ಸ್ಕ್ವೇರ್ ನಂಬರ್ಸ್ನ ಯೂನಿಟ್ ಪ್ಲೇಸಲ್ಲಿ 1 1 1 ಇರಬೇಕು ಅಂತಂದರೆ ಈ ನಂಬರ್ಸ್ ಇದೆಯಲ್ಲ ಮಕ್ಕಳ, ನಂಬರ್ಸ್ ಕರಸ್ಪಾಂಡಿಂಗ್ ನಂಬರ್ಸ್ ಇದೆಯಲ್ಲ, ಆ ನಂಬರ್ಸು ದೇ ಮಸ್ಟ್ ಎಂಡ್ ವಿತ್ 1 ಅಥವಾ 9, 1 ಅಥವಾ 9, 1 ಅಥವಾ 29 ಅಲ್ವಾ, 31 39. ಯಾಕೆ ಹೇಳಿ ಮಕ್ಕಳ, ಯಾಕೆ ಹೇಳಿ? ಬಿಕಾಸ್ ನೋಡಿ, ಜಸ್ಟ್ 9 into 9 ಅಂದರೆ ಏನು ಬರುತ್ತೆ, 81 ಬರುತ್ತೆ. ಯೂನಿಟ್ ಪ್ಲೇಸಲ್ಲಿ 1 ಇದೆ. ಇಲ್ಲಿ ನೋಡಿ, ಈ ಯೂನಿಟ್ ಪ್ಲೇಸ್ನ ಮಲ್ಟಿಪ್ಲೈ ಮಾಡಿ, 11 into 11 121. ಸೊ ಯೂನಿಟ್ ಪ್ಲೇಸಲ್ಲಿ 1 ಇದೆ. ನೆಕ್ಸ್ಟು ಇದು ಯೂನಿಟ್ ಪ್ಲೇಸಲ್ಲಿ 9 ಇದೆ, ಇಲ್ಲೂ ಯೂನಿಟ್ ಪ್ಲೇಸಲ್ಲಿ 9 ಇದೆ. 9 into 9 ಮಲ್ಟಿಪ್ಲೈ ಮಾಡಿದರೆ 81 ಬರುತ್ತೆ. 81ನ ಯೂನಿಟ್ ಪ್ಲೇಸಲ್ಲಿ 1 ಇದೆ, ಹೌದಾ? ರೈಟ್. ಅದೇ ಥರ 1 into 1 ಮಲ್ಟಿಪ್ಲೈ ಮಾಡಿ ನಿಮಗೆ 1 ಬರುತ್ತೆ. ಸೊ ಯೂನಿಟ್ ಪ್ಲೇಸಲ್ಲಿ 1 ಇದೆ. ಒಟ್ಟಿನಲ್ಲಿ ಎರಡು ನಂಬರ್ ಹೆಂಗಿರಬೇಕಪ್ಪ ಅಂತಂದರೆ ಅದರ ಯೂನಿಟ್ ಪ್ಲೇಸ್ನ ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಬರೋ ಪ್ರಾಡಕ್ಟ್ ಇದೆಯಲ್ಲ ಮಕ್ಕಳ, ಆ ಪ್ರಾಡಕ್ಟ್ನ ಯೂನಿಟ್ ಪ್ಲೇಸು 1 ಇರಬೇಕು, ಸರಿನಾ? ಸೊ ನಾವು ಈ ಥರ ಹೇಳ್ಬೋದಾ ಮಕ್ಕಳ? ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಈ ಥರ ಹೇಳ್ಬೋದಾ, ಇಫ್ ಎ ಪರ್ಫೆಕ್ಟ್ ಸ್ಕ್ವೇರ್ ಎಂಡ್ಸ್ ವಿತ್ 1, ಇಫ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆಫ್ ಎ ನಂಬರ್, ಅಥವಾ ಈ ಥರನೂ ಹೇಳ್ಬೋದು, ಇಫ್ ಎ ನಂಬರ್ ಎಂಡ್ಸ್ ವಿತ್ ಈದರ್ 1 or 9, ದೆನ್ ಇದರ ಪರ್ಫೆಕ್ಟ್ ಸ್ಕ್ವೇರ್ ಎಂಡ್ಸ್ ವಿತ್ 1. If a number ends with digits 1 or 9, then ಈ ನಂಬರ್ನ ಸ್ಕ್ವೇರ್ ಎಂಡ್ಸ್ ವಿತ್ 1. ಸೊ ನಿಮ್ಗೆ ಈ ಪ್ರಾಪರ್ಟಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಬರಿಬೋದಾ, ಪ್ರಾಪರ್ಟಿ 4 ಅಂತ ಹಾಕಿ ಅದರಲ್ಲಿ ಈ ಥರ ಬರಿಬೋದಾ, ಇಫ್ ಎ ನಂಬರ್ ಎಂಡ್ಸ್ ವಿತ್ ಡಿಜಿಟ್ಸ್ 1 or 9, ದೆನ್ ಇಟ್ಸ್ ಸ್ಕ್ವೇರ್ ಎಂಡ್ಸ್ ವಿತ್ ಡಿಜಿಟ್ 1. Okay, if a number ends with digits 1 or 9, then its square ends with digit 1. So ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಓಕೆ, ಇನ್ನೊಂದು ಮಾಡೋಣ ಮಕ್ಕಳ, ಇನ್ನೊಂದು ಆ್ಯಕ್ಟಿವಿಟಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಬರ್ಕೊಳ್ಳಿ, ರೈಟ್ ದ ಫಸ್ಟ್ 5 ಸ್ಕ್ವೇರ್ಸ್ ಎಂಡಿಂಗ್ ವಿತ್ ಡಿಜಿಟ್ 6 ಅಂತ ಕೊಟ್ಟಿದ್ದಾನೆ. ರೈಟ್ ದ ಫಸ್ಟ್ 5 ಸ್ಕ್ವೇರ್ಸ್ ಎಂಡಿಂಗ್ ವಿತ್ ಡಿಜಿಟ್ 6. ಓಕೆ, ಸೊ ಸ್ಕ್ವೇರ್ ನಂಬರ್ಸು 6ಇಂದ ಎಂಡ್ ಆಗಬೇಕಂತೆ ಮಕ್ಕಳ. 6 6 6 6 6 ಸ್ಕ್ವೇರ್ ನಂಬರ್ಸ್. ಸೊ ಯಾವುದ್ಯಾವುದದು ಸರ್? ನನ್ನ ಜ್ಞಾಪಕ ಇರೋಂಗೆ 1 ಕರೆಕ್ಟ್, ನೆಕ್ಸ್ಟು 36 ಕರೆಕ್ಟು, 16 36 ಆಲ್ ಎಂಡ್ ವಿತ್ 6. ಓಕೆ, ಆಮೇಲೆ ಸರ್ ಆಮೇಲೆ 196 ನನ್ನ ಜ್ಞಾಪಕ ಇರೋಂಗೆ 196. ಓಕೆ ಸರ್, ನೆಕ್ಸ್ಟು 256 ಹೌದು, 256 ಹೌದು. ನೆಕ್ಸ್ಟು ಸರ್ ಆಮೇಲೆ 576 ಹೌದಲ್ಲ. ಸೊ ಆಲ್ ದೀಸ್ ನಂಬರ್ ಎಂಡ್ ವಿತ್ ಡಿಜಿಟ್ 6 ಮಕ್ಕಳ. ಈ ಸ್ಕ್ವೇರ್ ನಂಬರ್ಸ್ ಇವೆಲ್ಲ
ಈ ಸ್ಕ್ವೇರ್ ನಂಬರ್ಸು 6ಇಂದ ಎಂಡ್ ಆಗಬೇಕು ಅಂತಂದರೆ ನಂಬರ್ಸ್ ಮಸ್ಟ್ ಎಂಡ್ ವಿತ್ ವಾಟ್ ಡಿಜಿಟ್ಸ್ ಅನ್ನೋದು ಪ್ರಶ್ನೆ ಅಲ್ವಾ. ಸೊ ಈಗ 16 ಆಗಬೇಕು ಅಂತಂದರೆ ನಿಮಗೆ ಗೊತ್ತಾಯಿತು ಸರ್ 4 × 4 ಇದ್ದರೆ 16 ಆಗುತ್ತೆ. 36 ಅಂದರೆ 6 × 6 ಆದರೆ 36 ಇರುತ್ತೆ. ಓಕೆ 196 ಅಂದರೆ ಏನು ಮಕ್ಕಳ? ಆ್ಯಕ್ಚುಲಿ ಎಸ್ ನೀವು ಗೆಸ್ ಮಾಡಿದ್ರಿ ಅನಿಸುತ್ತೆ. ಇಟ್ ಈಸ್ 14 × 14. ಹೌದಾ? ಯಾಕೆ 14 × 14 ಮಕ್ಕಳ? ನೋಡಿ, ಯೂನಿಟ್ ಪ್ಲೇಸ್ ಆಫ್ ದಿಸ್ 4 × 4 16 ಬಂತು. 16ನ ಯೂನಿಟ್ ಪ್ಲೇಸಲ್ಲಿ 6 ಇದೆಯಲ್ಲ, 16ನ ಯೂನಿಟ್ ಪ್ಲೇಸಲ್ಲಿ 6 ಇದೆಯಲ್ಲ, ದೇರ್ಫೋರ್ 14 × 14. ನೆಕ್ಸ್ಟು ಸರ್ 16 × 16 6 × 6 ಈಸ್ 36. 36ನ ಯೂನಿಟ್ ಪ್ಲೇಸಲ್ಲಿ 6 ಇದೆಯಲ್ಲ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಥರ ಹೇಳ್ಬೋದಾ? ನೋಡಿ, ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ಫಿಲ್ ಮಾಡಿ ಮಕ್ಕಳ. ನೋಡಿ, ಈ ಥರ ಹೇಳ್ಬೋದಾ? ಇಫ್ ಎ ನಂಬರ್ ಎಂಡ್ಸ್ ವಿತ್ 4 or 6 ದೆನ್ ಇಟ್ಸ್ ಎ ಸ್ಕ್ವೇರ್ ಡೆಫಿನೆಟ್ಲಿ ಎಂಡ್ಸ್ ವಿತ್ 6. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಾಪರ್ಟಿ ನಿಮ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇಫ್ ಎ ನಂಬರ್ ಎಂಡ್ಸ್ ವಿತ್ 4 or 6 then its square ends with 6, definitely 6. ಓಕೆ, ಸೊ ಇದನ್ನು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಎಸ್ ಮಕ್ಕಳೇ, ನಾನೀಗ ಒಂದಷ್ಟು ಅಸೈನ್ಮೆಂಟ್ ಕೊಡ್ತೀನಿ ನಿಮಗೆ, ಹೋಮ್ವರ್ಕ್ ಕೊಡ್ತೀನಿ, ಅಸೈನ್ಮೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಾನು ಅಫ್ಕೋರ್ಸ್ ಡಿಸ್ಕಸ್ ಮಾಡ್ತೀನಿ, ಬಟ್ ನೀವು ಇದನ್ನು ಟ್ರೈ ಮಾಡಿ. ಸೊ ಇದು ಪ್ರಾಪರ್ಟಿ 4 ಇವೆರಡನ್ನೂ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಇವೆರಡನ್ನೂ ಬರ್ಕೊಳ್ಳಿ. ಇಫ್ ಎ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 4 or 6 ದೆನ್ ಇಟ್ ಸ್ಕ್ವೇರ್ ಎಂಡ್ಸ್ ವಿತ್ ಡಿಜಿಟ್ 6. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಹೋಮ್ವರ್ಕ್ ಕ್ವಶನ್, ಅಸೈನ್ಮೆಂಟ್ ಕ್ವಶನ್ ಏನಪ್ಪ ಅಂತಂದರೆ, ರೈಟ್, ಬರ್ಕೊಳ್ಳಿ ಮಕ್ಕಳ. ದಿಸ್ ಈಸ್ ದ ಕ್ವಶನ್. ಇನ್ನೂ 2 ಕ್ವಶನ್ ಕೊಡ್ತೀನಿ, ಅದನ್ನು ಬರ್ಕೊಳ್ಳಿ. ರೈಟ್ ದ ಫಸ್ಟ್ 5 ಸ್ಕ್ವೇರ್ಸ್ ಎಂಡಿಂಗ್ ವಿತ್ ಡಿಜಿಟ್ 4 ಆ್ಯಂಡ್ ಡಿಜಿಟ್ 9 ರೆಸ್ಪೆಕ್ಟಿವ್ಲಿ. ಅಫ್ಕೋರ್ಸ್ ಇದು ಕ್ವಶನ್ ಮಾರ್ಕ್, ದರ್ ಇಸ್ ನೋ ಕ್ವಶನ್ ಮಾರ್ಕ್. Write the first 5 squares ending with digit 4 and digit 9 respectively. So 4 ಇಂದ ಎಂಡ್ ಆಗಬೇಕಂತೆ, 4 ಇಂದ ಎಂಡ್ ಆಗಬೇಕಂತೆ. ರೈಟ್ ದ ಫಸ್ಟ್ 5 ಸ್ಕ್ವೇರ್ ಎಂಡಿಂಗ್ ವಿತ್ ಡಿಜಿಟ್ 4. ದಿಸ್ ಈಸ್ ಒನ್ ಟೇಬಲ್. ಇನ್ನೊಂದು ಟೇಬಲ್ ಏನು? ಎಂಡಿಂಗ್ ವಿತ್ ಡಿಜಿಟ್ 9 ಇಂದ ಎಂಡ್ ಆಗಬೇಕಂತೆ. ಒಟ್ಟಿನಲ್ಲಿ ಈ ಸ್ಕ್ವೇರ್ ನಂಬರ್ಸ್ 9 ಇಂದ ಎಂಡ್ ಆಗಬೇಕು. ಓಕೆ, ಸೊ ಕಂಪ್ಲೀಟ್ ಮಾಡಿ ಮಕ್ಕಳ. ಸೊ 4 ಇಂದ ಎಂಡ್ ಆಗಬೇಕು ಅಂತಂದರೆ ನಂಬರ್ಸ್ ಮಸ್ಟ್ ಎಂಡ್ ವಿತ್ ವಾಟ್ ಡಿಜಿಟ್ಸ್, ಅದನ್ನೆಲ್ಲ ಬರೀರಿ. 9 ಇಂದ ಎಂಡ್ ಆಗಬೇಕು ಅಂತಂದರೆ ನಂಬರ್ಸ್ ಮಸ್ಟ್ ಎಂಡ್ ವಿತ್ ವಾಟ್ ಡಿಜಿಟ್ಸ್. ಸೊ ಇವೆರಡೂ ಟೇಬಲ್ನ ಫಿಲ್ ಮಾಡಿ, ಆಯಿತಾ? ದಿಸ್ ಈಸ್ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಅಸೈನ್ಮೆಂಟ್. ವಾಟ್ ಈಸ್ ದಟ್ ಅಸೈನ್ಮೆಂಟ್? ದಟ್ ಅಸೈನ್ಮೆಂಟ್ ಈಸ್ ದಿಸ್. Can you write the first 5 squares ending with digit 0 and digit 5 respectively? ಆಯಿತಾ? ಡಿಜಿಟ್ 0 ಮತ್ತು ಡಿಜಿಟ್ 5. ಸೊ ಸ್ಕ್ವೇರ್ ನಂಬರ್ಸು 0 ಇಂದ ಎಂಡ್ ಆಗುತ್ತೆ. ಹಾಗಾದರೆ ನಂಬರ್ಸ್ ಮಸ್ಟ್ ಎಂಡ್ ವಿತ್ ವಾಟ್? ಚೆಕ್ ಮಾಡಿ. ಸ್ಕ್ವೇರ್ ನಂಬರ್ಸು ದೇ ಆರ್ ಎಂಡಿಂಗ್ ವಿತ್ ಡಿಜಿಟ್ 5. ಹಾಗಾದರೆ ನಂಬರ್ಸು ಮಸ್ಟ್ ಎಂಡ್ ವಿತ್ ಡಿಜಿಟ್ಸ್ ವಾಟ್ ಅನ್ನೋದನ್ನು, ವಾಟ್ ಡಿಜಿಟ್ಸ್ ಅನ್ನೋದನ್ನು ಕಂಡಿಡಿ. ಸೊ ಇವೆರಡು, ಸೊ ದೇರ್ ಆರ್ ಆ್ಯಕ್ಚುಲಿ ಯು ಹ್ಯಾವ್ ಟು ರೈಟ್ 4 ಟೇಬಲ್ಸ್ ಮಕ್ಕಳ. ಸೊ ದಿಸ್ ಈಸ್ ದ ಅಸೈನ್ಮೆಂಟ್. ಯು ಹ್ಯಾವ್ ಟು ರೈಟ್ 4 ಟೇಬಲ್ಸ್. ಇದನ್ನು ಕಂಪ್ಲೀಟ್ ಮಾಡಿ. ಅಫ್ಕೋರ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಆಯಿತಾ? ಓಕೆ, ಸೊ ಈ ಕ್ಲಾಸು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಅಗೈನ್ ಮೀಟ್ ಮಕ್ಕಳ. ಟಿಲ್ ದೆನ್ ಬಾಯ್. Thank you.